ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಇಂಗ್ಲಿಷ್ ಗ್ರಾಮರ್ ಕ್ಲಾಸ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನೊಳಗೆ ನಾನು ನಂಬರ್ಸ್ ಸಂಬಂಧಪಟ್ಟಿರುವಂಥ 5ನೇ ಅಧ್ಯಾಯ ಅಂದ್ರೆ ಪ್ರತ್ಯಯಗಳನ್ನು ಬಳಕೆ ಮಾಡಿ ಸಿಂಗಲ್ ಮತ್ತು ಪ್ಲೂರಲ್ಗಳನ್ನ ಯಾವ ರೀತಿ ಕಂಡುಹಿಡಬೇಕು ಅನ್ನೋದನ್ನ ನೋಡ್ರಿ. ಹಿಂದಿನ ಕ್ಲಾಸ್ನೊಳಗೆ ನಾವು ವಾ ಹಿಂದ್ಗಡೆ ಕಾನ್ಸೋನೆಂಟ್ ಇದ್ದಾಗ ಯಾವ ರೀತಿ ಬಳಸಬೇಕು, ವಾ ಹಿಂದ್ಗಡೆ ವೋವೆಲ್ ಇದ್ದಾಗ ಯಾವ ಪ್ರತ್ಯಯವನ್ನು ಬಳಸಬೇಕು ಅನ್ನೋದನ್ನ ನೋಡಿದ್ವಿ. ಇವತ್ತಿನ ಕ್ಲಾಸ್ನೊಳಗೆ ನಾವು ಒಂದು ನಾಮಪದ ಅದು ಎಫ್ ಎಫ್ ಇ ಎಫ್ ಗಳಿಂದ ಕೊನೆಗೊಂಡಿದ್ರೆ ಅಲ್ಲಿ ಪ್ಲೂರಲ್ ಒಳಗ ಯಾವ ಪ್ರತ್ಯಯ ಬರುತ್ತೆ ಅನ್ನೋದನ್ನ ನಾವು ನೋಡೋಣ್ರಿ. ಏನು ಒಂದು ನಾಮಪದದ ಕೊನೆಯಲ್ಲಿ ಏನು ಎಫ್ ಎಫ್ ಇ ಎಫ್ ಈ ಅಕ್ಷರಗಳಿಂದ ಆ ಒಂದು ಪದವು ಕೊನೆಗೊಂಡಾಗ ಪ್ಲೂರಲ್ ನಲ್ಲಿ ಯಾವ ಒಂದು ಪ್ರತ್ಯಯ ಅಲ್ಲಿ ಬಳಕೆ ಆಗ್ತೈತೆ ಅಥವಾ ಯಾವ ಪ್ರತ್ಯಯ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗಿ. ಆದ್ರೆ ಈ ಒಂದು ಸೆಂಟೆನ್ಸ್ ಅನ್ನ ಮೊದಲು ನೋಡ್ಕೊಂಡ್ರಿ. ನೌನ್ಸ್ ಎಂಡಿಂಗ್ ವಿತ್ ಎಫ್ ಎಫ್ ಇ ಎಫ್ ಫ್ರಾಮ್ ಪ್ಲೂರಲ್ by adding ves in place of f f e f. ನೋಡಿ ಸರಿಯಾಗಿ ಅರ್ಥ ಮಾಡ್ಕೊರಿ. ಇಲ್ಲಿ ಒಂದು ನಾಮಪದವು ನೌನ್ ಅಂದ್ರೆ ಈಗಾಗಲೇ ತಿಳಿದೈತಿ. ಒಂದು ನಾಮಪದವು ಅದು ಎಫ್ ಎಫ್ ಇ ಎಫ್ ಜೊತೆಗೆ ಏನು ಒಂದು ನಾಮಪದವು ಎಫ್ ಎಫ್ ಇ ಎಫ್ ಜೊತೆಗೆ ವಿತ್ ಅಂದ್ರೆ ಜೊತೆಗೆ ಅದು ಎಂಡಿಂಗ್ ಆಗಿತ್ತಂದ್ರ ಅಥವಾ ಕೊನೆಗೊಂಡಿತ್ತಂದ್ರ ಎಂಡಿಂಗ್ ಅಂದ್ರೆ ಕೊನೆಗೊಳ್ಳುವುದು. ಎಂಡಿಂಗ್ ಅಂದ್ರೆ ಕೊನೆಗೊಂಡಿತ್ತಂದ್ರ ಅಲ್ಲೇ ಫ್ರಾಮ್ ಪ್ಲೂರಲ್ ಬೈ ಅಡ್ಡಿಂಗ್ ಪ್ಲೂರಲ್ ಒಳಗ ಅಥವಾ ಪ್ಲೂರಲ್ ಒಳಗ ಏನ್ ಸೇರ್ಕೋತಂದ್ರೆ ಅಡ್ಡಿಂಗ್ ಮೀನ್ಸ್ ಸೇರಿಕೊಳ್ಳುವುದು. ಅಲ್ಲೇ ವಿಇಎಸ್ ಪ್ರತ್ಯಯ ಸೇರ್ಕೋದತ್ತ ಯಾವ ಪ್ಲೇಸ್ ನೊಳಗ್ರಿ? ಪ್ಲೇಸ್ ಅಂದ್ರೆ ಸ್ಥಳ. ಎದು ಸ್ಥಳ? ಎಫ್ 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 ಇ ಎಫ್ ಈ ಮೂರು ಒಂದು ಪ್ರತ್ಯಯಗಳ ಸ್ಥಳದಲ್ಲಿ ಅಲ್ಲಿ ಏನ್ ಸೇರ್ಕೋತಂದ್ರ ವಿಇಎಸ್ ಪ್ರತ್ಯಯ ಸೇರ್ಕೋತೈತಿ. ಯಾವಾಗ ಸೇರ್ಕೋತಪ್ಪ ಅಂದ್ರ ಒಂದು ನಾಮಪದವು ಆ ನಾಮಪದ ಏನಾಗಿರ್ಬೇಕು ಅಂದ್ರ ಎಫ್ ಎಫ್ ಇ ಎಫ್ ಗಳಿಂದ ಕೊನೆಗೊಂಡಿರ್ಬೇಕು. ನೋಡ್ರಿ, ಎಫ್ ಐತಿ, ಎಫ್ ಇ ಐತಿ ಮತ್ತು ಇ ಎಫ್ ಈ ರೀತಿ ಆ ಅಕ್ಷರಗಳು ಕೊನೆಗೊಂಡಿದ್ದಾಗ ಮಾತ್ರ ಅಲ್ಲೇ ವಿ ಎಸ್ ಪ್ರತ್ಯಯಗಳು ಸೇರ್ಕೊಂತ ಹೋಗ್ತಾವೆ. ಎರಡು ಸ್ಥಳದೊಳಗ ಎಫ್ ಎಫ್ ಇ ಮತ್ತು ಇ ಎಫ್. ಅದತ್ತು ನೆಕ್ಸ್ಟ್ ಕನ್ನಡ ವಾಕ್ಯ ನೋಡ್ರಿ. ಎಫ್ ಇ ಎಫ್ ಎಫ್ ಇಗಳಿಂದ ಕೊನೆಗೊಳ್ಳುವ ಏಕವಚನಗಳು ಸಿಂಗ್ಯುಲರ್ ಅಂತ ಗೊತ್ತು ನಿಮ್ಗೆ. ಏಕವಚನ, ಆ ಏಕವಚನಗಳು ಎದರಿಂದ ಕೊನೆಗೊಂಡಿರ್ಬೇಕು ಅಂದ್ರೆ ಎಫ್ ಆಗಿರ್ಬೋದು, ಇ ಎಫ್ ಆಗಿರ್ಬೋದು, ಅದು ಎಫ್ ಇ ಆಗಿರ್ಬೋದು. ಆ ಎಫ್ ಇ ಅಕ್ಷರಗಳಿಂದ ಕೊನೆಗೊಂಡಿದ್ರೆ ಮಾತ್ರ ಅವಕರ ಸ್ಥಳದಲ್ಲಿ ಎಲ್ಲೇ ಪ್ಲೂರಲ್ ಒಳಗ ಸಿಂಗ್ಯುಲರ್ ಒಳಗೆ ಈ ಅಕ್ಷರ ಬಂದಿದ್ವು ಅಂದ್ರೆ ಪ್ಲೂರಲ್ ಒಳಗ ಇವಕ್ಕರು ಬದಲಾಗಿ ಅಲ್ಲಿ ಏನ್ ಬರುತ್ತೆ ಅಂದ್ರೆ ವಿಇಎಸ್ ಪ್ರತ್ಯಯ ಸೇರಿ ಏನಾಗತ್ತದು ಪ್ಲೂರಲ್ ಅಥವಾ ಬಹುವಚನ ಆಗ್ತದೆ. ಭಾಳ ಸರಳ ಐತಿ, ಅರ್ಥ ಮಾಡ್ಕೊಂಡು ಭಾಳ ಸರಳ ಐತಿ. ಏನಪ್ಪ ಅಂದ್ರೆ ಒಂದು ಇಲ್ಲಿ ಉದಾಹರಣೆಗಳು ನೋಡ್ಕೊಂತ ತಿಳ್ಕೊಂಡ್ಬಿಡ್ರಿ ನೀವು. ಒಂದು ಸಿಂಗ್ಯುಲರ್ ಒಳಗ ಅಲ್ಲೇ ಎಫ್ ಆಗಿರ್ಬೋದು, ಎಫ್ ಇ ಅಥವಾ ಇ ಎಫ್ ಏನಾದ್ರು ಬಂದಿತ್ತು ಅಂದ್ರೆ ಇವುಗಳ ಸ್ಥಳದಲ್ಲಿ ಇವೇನಕ್ಕಪ್ಪ ಅಂದ್ರೆ ಪ್ಲೂರಲ್ ಒಳಗ ಇರಂಗಿಲ್ಲ, ಎಫ್ ಇರಂಗಿಲ್ಲ, ಇ ಎಫ್ ಇರಂಗಿಲ್ಲ ಮತ್ತು ಎಫ್ ಇರಂಗಿಲ್ಲ. ಅವಕ್ಕರು ಬದಲಾಗಿ ಏನ್ ಬರುತ್ತೆ ಅಂದ್ರೆ ವಿಇಎಸ್ ಪ್ರತ್ಯಯ ಸೇರ್ಕೊಳ್ತಾ ಬರ್ತದೆ. ಇನ್ನು ಎಕ್ಸಾಂಪಲ್ ನೋಡ್ರಿ. ನೋಡ್ರಿ, ಸಿಂಗ್ಯುಲರ್ ಮತ್ತು ಪ್ಲೂರಲ್. ಇಲ್ಲೇ ಸಿಂಗ್ಯುಲರ್ ಅಂದ್ರೆ ಏಕವಚನ, ಪ್ಲೂರಲ್ ಅಂದ್ರೆ ಬಹುವಚನ. ಇಲ್ಲೇ ಟೈಪ್ ಕೊನೆಗೆ ಐತಿಲೆ ಎಫ್ ಪ್ರತ್ಯಯ ಐತಿ ಅಥವಾ ಎಫ್ ಅಕ್ಷರದ ಕೊನೆಗೊಂಡೈತಿ. ಇದ್ರ ಬದಲಾಗಿ ಏನ್ ಬರುತ್ತೆ ಅಂದ್ರೆ ವಿ ಎಸ್ ಪ್ರತ್ಯಯ ಬಂದ್ರಿ. ಇದ್ರ ಬದಲಿಗೆ ಎಫ್ ಪ್ರತ್ಯಯ ಬದಲಿಗೆ ವೈಫ್ ಇಲ್ಲೇ ಎಫ್ ಇ ಇಂದ ಕೊನೆಗೊಂಡೈತಿ. ಅದ್ರ ಬದಲಿಗೆ ಇಲ್ಲೇ ಏನ್ ಪ್ರತ್ಯಯ ಬಂದಪ್ಪ ಅಂದ್ರೆ ವಿ ಎಸ್ ಪ್ರತ್ಯಯ ಬಂದೈತಿ. ನೆಕ್ಸ್ಟ್ ಉಲ್ಫ್ ಎಫ್ ಇಂದ ಕೊನೆಗೊಂಡೈತಿ, ಉಲ್ಸ್ ವಿ ಎಸ್ ಪ್ರತ್ಯಯ ಬಂದೈತಿ. ನೆಕ್ಸ್ಟ್ ಶೆಲ್ಪ್ ಎಫ್ ಇಂದ ಕೊನೆಗೊಂಡೈತಿ, ಅದ್ರ ಬದಲಿಗೆ ಸೆಲ್ವ್ಸ್ ವಿ ಎಸ್ ಪ್ರತ್ಯಯ ಬರ್ತೈತಿ. ಲೈಫ್ ಎಫ್ ಇ ಲೈವ್ಸ್ ವಿ ಎಸ್ ಪ್ರತ್ಯಯ. ಅದ್ರ ಬದಲು ನೋಡ್ರಿ, ಇದು ಎಫ್ ಇ ಇತ್ತು ಅಂದ್ರೆ ಅದು ಸಿಂಗ್ಯುಲರ್ ಪ್ಲೂರಲ್ ಒಳಗ ಅದು ಇರಂಗಿಲ್ಲ. ಅದ್ರ ಬದಲಿಗೆ ಏನ್ ಬರುತ್ತೆ ಅಂದ್ರೆ ಎಫ್ ಇ ಬರುತ್ತೆ. ನೀವು ಮತ್ತೆ ಅಲ್ಲಿ ಎಫ್ ಇ ಹುಡ್ಕೊಂಡು ಕುಂದ್ರಂಗಿಲ್ಲ. ಆಲ್ರೆಡಿ ಹೇಳ್ಬಿಟ್ಟಾರ ಎಫ್ ಇ ಸ್ಥಳದಲ್ಲಿ ಅಲ್ಲಿ ಏನ್ ಬರುತ್ತೆ ವಿ ಎಸ್ ಪ್ರತ್ಯಯ ಬರುತ್ತೆ. ಅದತ್ತು ಮತ್ತೆ ಬಂದ ಎಫ್ ಇ ಎಫ್ ಅನ್ನ ನೋಡ್ಕೊತ ಕುಂದ್ರಂಗಿಲ್ಲ. ನೆಕ್ಸ್ಟ್ ಬಿಲೀಫ್ ಎಫ್ ಬಿಲೀಫ್ ಎಫ್ ಇಲ್ಲೇನಾಗುತ್ತೆ ಅದ್ರ ಬದಲಿಗೆ ಬಿಲೀವ್ಸ್ ವಿ ಎಸ್ ಪ್ರತ್ಯಯ ಬರುತ್ತೆ. ನೆಕ್ಸ್ಟ್ ಲೂಪ್ ಲೋಪ್ ಇಲ್ಲೇನಾಗುತ್ತೆ ಎಫ್ ಇಂದ ಕೊನೆಗೊಂಡೈತಿ, ಲೋಸ್ ವಿ ಎಸ್ ಪ್ರತ್ಯಯ ಬರುತ್ತೆ. ನೆಕ್ಸ್ಟ್ ಹಾಪ್ ಹಾಪ್ ಎಫ್ ಇಂದ ಕೊನೆಗೊಂಡೈತಿ, ಹಾವ್ಸ್ ಏನು ಹಾವ್ಸ್ ಅಂದ್ರೆ ಎಫ್ ಬದಲಿಗೆ ವಿ ಎಸ್ ಪ್ರತ್ಯಯ ಬರುತ್ತೆ. ನೆಕ್ಸ್ಟ್ ಲೀಫ್ ಎಫ್ ಇಂದ ಕೊನೆಗೊಳ್ಳತೈತಿ, ಇದ್ರ ಬದಲಿಗೆ ಪ್ಲೂರಲ್ ಒಳಗ ವಿ ಎಸ್ ಪ್ರತ್ಯಯ ಬರುತ್ತೆ. ನೆಕ್ಸ್ಟ್ ನೈಫ್ ಕೆ ಸೈಲೆಂಟ್ ಆಗಿ ನೆನಪಿಟ್ಟವ್ರಿ. ನೈಫ್ ಅಂತಾರ ಒಬ್ರು, ಅದು ಕೆ ಬರಂಗಿಲ್ಲ. ಕೆ ಬಿಟ್ಟರೆ ನಾವೇನು ಮಾಡ್ಬೇಕು, ಏನ್ ಅಷ್ಟ ಉಚ್ಚಾರ ಮಾಡ್ಬೇಕು. ಕೆ ಏನಪ್ಪ ಅಂದ್ರೆ ಸೈಲೆಂಟ್ ಆಗೈತಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ನೋಡ್ರಿ. ಎಫ್ ಐತಿ, ಅದ್ರ ಬದಲಿಗೆ ಏನಾಗಿತ್ತಿಲ್ಲ ವಿ ಎಸ್ ಪ್ರತ್ಯಯ ಬರ್ತೈತಿ. ನಂತರ ಕಾಫ್ ಕಾಫ್ ಯಾವ ಅಕ್ಷರ ಐತಿಲ್ಲ ಅಷ್ಟ ಎಫ್ ಐತಿ, ಎಫ್ ಬದಲಿಗೆ ಏನು ಬರುತ್ತಿಲ್ಲ ವಿ ಎಸ್ ಪ್ರತ್ಯಯ ಬರುತ್ತೆ. ಇರ್ತಿ ನೋಡ್ರಿ, ಎಫ್ ಎಫ್ ಇ ಎಫ್ ಏನಾದ್ರು ಸಿಂಗ್ಯುಲರ್ ಒಳಗ ಇತ್ತಪ್ಪ ಅಂದ್ರೆ ಅದ್ರ ಬದಲಿಗೆ ಪ್ಲೂರಲ್ ಒಳಗೆ ಬರುತ್ತೆ ವಿಇಎಸ್ ಪ್ರತ್ಯಯ ಸೇರ್ಕೋದ್ರಿ. ಓಕೆ, ನಾಳೆ ಕ್ಲಾಸ್ನಾಗ ಮುಂದಿನ ಪ್ಲೂರಲ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ ನೋಡ್ರಿ. ಅಲ್ಲಿ ಎಲ್ಲ ಕ್ಲಾಸ್ ಮಾಡ್ಕೊರಿ, ನೋಟ್ಸ್ ಮಾಡ್ಕೊರಿ, ಸರಿಯಾಗಿ ಓದ್ಕೊಂಡು